ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಅಪ್ಪನ ಹೆಸರು ಹಾಕಿಕೊಂಡ ಕ್ಷಣ ಅಪ್ಪನ ಯೋಗ್ಯತೆ ಬರುವುದಿಲ್ಲ. ಹೆಸರಿನ ಜೊತೆಗೆ ಅಪ್ಪನ ಯೋಗ್ಯತೆ, ಮಾತು, ನಡವಳಿಕೆ ಬರಬೇಕು. ನಾನು ಮಧು ಬಂಗಾರಪ್ಪ ಅವರ ಹೇಳಿಕೆಗೆ ಹೆಚ್ಚು ಪ್ರತಿಕ್ರಿಯೆ ನೀಡಲು ಹೋಗುವುದಿಲ್ಲ ಎಂದು ಮಾಜಿ ಗೃಹ ಸಚಿವ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ಅವರು ಸಚಿವ ಮಧು ಬಂಗಾರಪ್ಪ ನೀಡಿದ್ದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ಅವರು ನನ್ನನ್ನು ಬಚ್ಚ ಎಂದು ಕರೆದಿದ್ದಾರೆ. ಹೌದು, ನಾನು ರಾಜಕಾರಣಕ್ಕೆ ಬಚ್ಚ ಆಗಿ ಬಂದಿದ್ದು. ಬಡತನ, ಕಷ್ಟದ ಜೊತೆಗೆ ನಮ್ಮ ಬದುಕನ್ನು ಕಟ್ಟಿಕೊಂಡು ಸಾರ್ವಜನಿಕರ ಬದುಕಲ್ಲಿ ಮೇಲೆ ಬಂದಿದ್ದೇವೆ. ಅವರು ಹುಟ್ಟುವಾಗಲೇ ಚಿನ್ನದ ಚಮಚವನ್ನು ಕಚ್ಚಿಕೊಂಡು ಮೇಲೆ ಬಂದವರು. ಅವರ ರಕ್ತದಲ್ಲೇ ರಾಜಕಾರಣ ಬಂದಿದೆ. ನನಗಿಂತ ಚೆನ್ನಾಗಿ ಅವರ ಮಾತಿನಲ್ಲಿ ಸತ್ವ ಇರಬೇಕಿತ್ತು. ಮಧು ಬಂಗಾರಪ್ಪನವರಿಗೆ ಅವರ ತಂದೆ ಅಂದರೆ ಎಸ್ ಬಂಗಾರಪ್ಪನವರ ಯೋಗ್ಯತೆ ಬರಲಿ ಎಂದು ಹಾರೈಸುತ್ತೇನೆ ಎಂದು ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ತಿರುಗೇಟು ನೀಡಿದ್ದಾರೆ. ಅವ್ರ ಹೆಸರಿನ ಎದುರುಗಡೆ ಅಪ್ಪನ ಹೆಸರೇ ಹಾಕೊಂಡು ಕೂಡಲೇ ಆಗಲ್ಲ. ಅಪ್ಪನ ಯೋಗ್ಯತೆ, ಮಾತು, ನಡವಳಿಕೆ ಬರಬೇಕು. ನಾನು ಅದ್ರ ಬಗ್ಗೆ ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ರಾಜಕಾರಣದಲ್ಲಿ ನಾವೆಲ್ಲ ಬಚ್ಚಾನಿಂದ ಬಂದಿದ್ದವರು. ಅವ್ರು ಹೇಳಿದ ಸತ್ಯ. ಬಡತನ, ಕಷ್ಟ, ನಾವು ಜೀರೋದಿಂದ ನಮ್ಮ ಬದುಕನ್ನು ಕಟ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಮೇಲೆ ಬಂದಿದ್ದೀವಿ. ಅವ್ರು ಹುಟ್ಟೋದ್ರೊಳಗಾಗಿ ಚಿನ್ನದ ಚಮಚ ಕಚ್ಕೊಂಡು ಹುಟ್ಟಿದ್ದಾರೆ. ಅವ್ರ ಬ್ಲಡ್ಡಲ್ಲೇ ರಾಜಕಾರಣ ಬಂದಿದೆ. ಸ್ವತಃ ತಂದೆಯ ಇದರಲ್ಲಿ ಬೆಳೆದವರು. ಅವರು ನನಗಿಂತ ಚೆನ್ನಾಗಿ ಮಾತಾಡಬೇಕಾಗಿತ್ತು, ಒಂದು ಅಂತಸ್ತಿನಲ್ಲಿ ಮಾತಾಡಬೇಕಾಗಿತ್ತು. ಹಾಗಾಗಿ ಜನಕ್ಕೆ ಬಿಡ್ತೀನಿ ನಾನು, ಬೇರೆ ಏನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ತಂದೆಯ ಹೆಸರನ್ನ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಆ ತಂದೆಯ ಯೋಗ್ಯತೆ ಬರಲಿ ಅಂತ ನಾನು ಹಾರೈಸೋದು. ತಂದೆಯ ನಡವಳಿಕೆ, ತಂದೆಯ ಸ್ನೇಹಮಯವಾಗಿರ್ತಕ್ಕಂಥ ಜೀವನ, ಅವರ ರಾಜಕಾರಣದಲ್ಲಿ ಅವ್ರ ಎದುರಾಳಿಗೂ ಕೂಡ ಅವ್ರು ಕೊಡ್ತಾ ಇದ್ದಂಥ ಗೌರವ, ಇವೆಲ್ಲ ಕಲೀಲೇ ಇಲ್ಲ ಅಲ್ಲ ಅವರು ಅಂತ ಬೇಜಾರು. ಅಲ್ಲ, ಮೊನ್ನೆ ತೀರ್ಥಹಳ್ಳಿ ಕಾರ್ಯಕ್ರಮದಲ್ಲಿ ಹೇಳಿದೆ, ಅವ್ರನ್ನ ಕೂರಿಸ್ಕೊಂಡೇ ಹೇಳಿದೆ. ಅಲ್ಲ, ಉಳಿದು ಇನ್ನೇನು ನಾನು ದ್ವೇಷ ಮಾಡೋಕ್ಕಾಗತ್ತಾ? ನನ್ನ ತಾಲೂಕಿಗೆ ಒಬ್ಬ ಮಂತ್ರಿ ಬಂದಾಗ ಒಬ್ಬ ಶಾಸಕನಾಗಿ ನಾನು ರೆಸ್ಪೆಕ್ಟ್ ಮಾಡಬೇಕು, ಅವ್ರನ್ನ ಕರ್ಕೊಂಡೋಗಿ ಸಮಸ್ಯೆ ಹೇಳಬೇಕು. ಇದು ನನ್ನ ತಲೆ ಒಳಗೆ. ನಾನು ಕೂಡ ಮಂತ್ರಿ ಆದವ. ಚಿಕ್ಕಮಗಳೂರು, ತುಮಕೂರನ್ನ ಉಸ್ತುವಾರಿ ಸಚಿವನಾಗಿದ್ದೆ. ಇವೆಲ್ಲ ರಾಜಕಾರಣದಲ್ಲಿ ಒಂದು ಅಂತಸ್ತನ್ನು ನಾವು ಕಾಪಾಡ್ಕೊಳ್ಬೇಕೇ ಹೊರತು ತೀರಾ ಲೋಗ್ರಿ ಹಿಡಿದು ವೈಯಕ್ತಿಕ ಚಾರಿತ್ರ್ಯನ ಮಾಡೋದು, ಇನ್ಯಾರನ್ನೋ ಸಣ್ಣವ್ರನ್ನ ಮಾಡೋದ್ರ ಮೂಲಕ, ಟೀಕೆ ಮಾಡಿ ಸಣ್ಣವ್ರನ್ನ ಮಾಡೋದ್ರ ಮೂಲಕ ನಾನು ದೊಡ್ಡವನಾಗ್ಬೋದು ಅಂತ ನಾನು ತಿಳ್ಕೊಳ್ಳಲಿಲ್ಲಪ್ಪ ರಾಜಕಾರಣದಲ್ಲಿ. ಅಲ್ಲ, ಕೆಲವರ ಮಾತಿನಿಂದ ನಿಮ್ಗೆ ಹಂಗೆ ಅನಿಸುತ್ತೆ. ನಾವೆಲ್ಲ ಇದ್ದೀವಿ ಸಾರ್ವಜನಿಕ ಜೀವನದಲ್ಲಿ. ಆರಂಭದಲ್ಲಿ ನಾವು ಕೂಡ ಮಾತಾಡಿದ್ದೀವಿ. ಆಮೇಲೆ ಮೆಚ್ಯೂರಿಟಿ ಬಂದಿದೆ. ಥ್ಯಾಂಕ್ ಯು ಸರ್.